ಶಿವಕುಮಾರ್ ಅಂತ. ನಾನು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರು. ಮತ್ತು ಪೋಡಿಯಾಟ್ರಿ ಅಂದರೆ ಪಾದದ ಹುಣ್ಣುಗಳು ಮತ್ತು ಗಾಯಗಳನ್ನು ರಕ್ಷಣೆ ಮಾಡುವಂಥ ಒಂದು ವಿಶೇಷವಾದ ಒಂದು ವಿಭಾಗದಲ್ಲಿ ನಾನು ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಮಧುಮೇಹದಿಂದ ಪಾದಗಳು ಹುಣ್ಣಾಗ್ತದೆ, ಅದನ್ನು ಹೇಗೆ ತಡೆಗಟ್ಟುವುದು. ಮಧುಮೇಹದ ಪಾದ ಹುಣ್ಣುಗಳು ಏನಾಗುತ್ತೆ ಅಂದರೆ ಒಂದು 10-15 ವರ್ಷ ಆದಮೇಲೆ ಶುಗರ್ ಬಂದು ಹುಣ್ಣಾಗುತ್ತೆ. ಹುಣ್ಣು 5 ವರ್ಷದಲ್ಲಿ ದೊಡ್ಡ ಗ್ಯಾಂಗ್ರೀನ್ ಆಗಿ ಕಾಲು ತೆಗಿಬೇಕು ಅಂತ ಒಂದು ನಾರ್ಮಲ್ ರೊಟೀನ್ ಥರ ಆಗಿದೆ. ಅದನ್ನು ನಾವು ನಿಲ್ಲಿಸ್ಬೇಕು, ಅದನ್ನು ಕಾಲನ್ನು ತೆಗೆಯೋದನ್ನು ನಿಲ್ಲಿಸ್ಬೇಕು. ಅದಕ್ಕೋಸ್ಕರ IPA, ಐ ಪ್ರಿವೆಂಟ್ ಆಂಪುಟೇಷನ್, ನಾವು ಪಾದಗಳನ್ನು ಅಂಗಛೇದನ ಮಾಡುವುದನ್ನು ನಿಲ್ಲಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ಜೊತೆಗೆ ಯಾಕೆ ಇದಕ್ಕೆ ಅತ್ಯಂತ ಮಹತ್ವ ಯಾವುದು ಅಂತಂದರೆ, ಇಂಡಿಯಾ ಇಸ್ ದಿ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಪ್ರಪಂಚದಲ್ಲೇ ಮಧುಮೇಹದ ರಾಜಧಾನಿ ಯಾವುದು ಅಂದರೆ ಭಾರತ, ಅದರಲ್ಲಿ ಬೆಂಗಳೂರು ಇನ್ನೂ ಸ್ಪೆಷಲ್. ಸೊ 20 ಸೆಕೆಂಡ್ಗೆ ಒಂದು ಕಾಲು ತೆಗಿತೀವಿ ಅಂದರೆ ಒಂದು ದಿನಕ್ಕೆ ಎಷ್ಟಾಯಿತು? 5,000. ಹೌದು, ಮಧುಮೇಹದಿಂದ ಪ್ರಪಂಚದಲ್ಲಿ 20 ಸೆಕೆಂಡ್ಗೆ ಒಂದು ಕಾಲು ಹೋಗ್ತದೆ. ಅಂದರೆ ಒಂದು ದಿನಕ್ಕೆ 5-6 ಸಾವಿರ ಕಾಲುಗಳು ಹೋಗ್ತವೆ. ಅಂದರೆ ಅಷ್ಟು ಕಾಲುಗಳು ಪ್ರಪಂಚದಾದ್ಯಂತ ತೆಗಿತಾ ಇದ್ವಿ. ಈಗ 10,000 ಕಾಲು ಆಯಿತು. 10,000 ಕಾಲನ್ನು 24 ಗಂಟೆ ಡಿವೈಡ್ ಮಾಡಿದ್ರೆ 15 ಸೆಕೆಂಡು 16 ಸೆಕೆಂಡ್ ಬರುತ್ತೆ. ಸೊ 20 ಸೆಕೆಂಡ್ಗೆ ಒಂದು ಕಾಲು ಹೋಗ್ತಾ ಇದೆ. ಇಂಡಿಯಾದಲ್ಲಿ ಇನ್ನೂ ಕಡಿಮೆ ಇದೆ, ಬೆಂಗಳೂರಿನಲ್ಲಿ ಇನ್ನೂ ಕಡಿಮೆ ಸಮಯದಲ್ಲಿ ಹೆಚ್ಚು ಕಾಲುಗಳು ಹೋಗ್ತಾ ಇದೆ. ಅದಕ್ಕೆ ನಾವು ಏನು ಮಾಡಬೇಕು? ನಾವು ಐ ಪ್ರಿವೆಂಟ್ ಆಂಪುಟೇಷನ್, ಸೊ IPA ಜೊತೆಗೆ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಮೂಲ ಉದ್ದೇಶದಲ್ಲಿ ಏನು ಹೇಳುತ್ತೆ ಅಂದರೆ 2047 2047ಕ್ಕೆ ಯಾವ್ಯಾವ ಈ ಡಯಾಬಿಟಿಕ್ ಫೂಟ್ ಇಂದ ಆಗುವಂಥ ಈ ಅಂಗಛೇದನ, ಕಾಲು ತೆಗೆಯೋದು, ಬೆರಳು ತೆಗೆಯೋದು ಅಥವಾ ಆಂಪುಟೇಷನ್ ಅನ್ನು ತಡೆಗಟ್ಟಬೇಕು ಅಂತ ಒಂದು ಧ್ಯೇಯ ಇದೆ. ಆ ಧ್ಯೇಯದ ಅನುಸಾರವಾಗಿ ನಮ್ಮ ಡಾಕ್ಟರ್ APS ಸೂರಿ ಅಂತ ಇದ್ದಾರೆ. ಅವರು ಡಾಕ್ಟ್ರು US ಅಲ್ಲಿ ಕೆಲಸ ಮಾಡ್ತಾ ಇದ್ರು. US ಅಲ್ಲಿ ಕಲ್ತ್ಕೊಂಡು ಬಂದು 2009ರಲ್ಲೇ ಇಂಡಿಯನ್ ಪೋಡಿಯಾಟ್ರಿ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆ ಕಟ್ಟಿ, ಆ ಸಂಸ್ಥೆ ಇದು 23 ಬ್ರಾಂಚ್, ಒಂದು ಚಾಪ್ಟರ್. ಇವತ್ತು ಏನಂತಂದ್ರೆ ಕರ್ನಾಟಕದ ಒಂದು ಚಾಪ್ಟರ್, ನ್ಯೂ ಚಾಪ್ಟರ್ ಅನ್ನ ನಾವು ಉದ್ಘಾಟನೆ ಮಾಡಿದ್ದೀವಿ. ಈ ಚಾಪ್ಟರ್ ಅಲ್ಲಿ ಏನಂತಂದ್ರೆ ಬೇರೆ ಬೇರೆ ಪ್ರತಿ ರಾಜ್ಯದಲ್ಲೂ ಒಂದೊಂದು ಚಾಪ್ಟರ್ ಇದೆ. ಫಾರ್ ಎಕ್ಸಾಂಪಲ್ ತಮಿಳುನಾಡು, ಕೇರಳ, ಇವತ್ತು ನಮ್ದು ಕರ್ನಾಟಕ, IPA ಕರ್ನಾಟಕ ಚಾಪ್ಟರ್ ಅಂತ. ಈ ಚಾಪ್ಟರ್ ಉದ್ದೇಶ ಏನು ಅಂದ್ರೆ ಯಾವ್ಯಾವ ರೀತಿ ನಾವು ಕಾಲುಗಳನ್ನ ತೆಗೆಯೋದನ್ನ ನಿಲ್ಸಕ್ ಸಾಧ್ಯವಾಗುತ್ತೆ. ಜೊತೆಗೆ ಈ ಕಾಲುಗಳು ತೆಗೆಯೋದು ಯಾಕೆ ಅಂದ್ರೆ ಮಧುಮೇಹದ ಹುಣ್ಣು, ಗಾಯ, ಅಲ್ಸರ್ ಇಂದ ಅಥವಾ ಗ್ಯಾಂಗ್ರೀನ್ ಇಂದ ತೆಗಿತಾ ಇದೀವಿ. ಅದನ್ನ ತಡೆಗಟ್ಟುವುದು ಹೇಗೆ ಅಂತ. ಸೊ ಒಂದು ಗ್ಯಾಂಗ್ರೀನ್ ಆಗಿದೆ, ಅದಕ್ಕೆ ಹೇಗೆ ಆಪರೇಷನ್ ಮಾಡಬೇಕು, ಹೇಗೆ ಕಾಲು ತೆಗೆಯೋದು ಅನ್ನೋದ್ರ ಬಗ್ಗೆ, ಅದಕ್ಕಿಂತ ಹೆಚ್ಚಾಗಿ ನಾವು ಆ ಕಾಲು ತೆಗೆಯದೇ ಇರೋದನ್ನ ಏನು ಮಾಡೋದು ಅನ್ನೋ ಒಂದು ವಿಚಾರ ಸಂಕಿರಣ ಮಾಡಿಕೊಂಡು ಅದನ್ನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿದೆ. ಜೊತೆಗೆ ಈ ಕಾನ್ಫರೆನ್ಸು IPA ಇಂಡಿಯನ್ ಐ ಪ್ರಿವೆಂಟ್ ಆಂಪುಟೇಷನ್ 20 ಏನಿದೆ, ಅದು ನಾವು ಒಂದು ವಿಶ್ವ ದಾಖಲೆಗೂ ಕೂಡ, ಗಿನ್ನಿಸ್ ರೆಕಾರ್ಡ್ಗೂ ಕೂಡ ಅಪ್ಲೈ ಮಾಡಿದ್ದೀವಿ. ಯಾಕೆ ಅಂದರೆ ಇದು ಈ ಬ್ಯಾಂಗ್ಳೂರಿನಲ್ಲಿ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನ ಇದಾಗಿರುತ್ತೆ. ಅದ್ರ ಜೊತೆಗೆ ಇಂಡಿಯನ್ ಪೋಡಿಯಾಟ್ರಿ ಅಸೋಸಿಯೇಷನ್, ಈ ಭಾರತೀಯ ಮಧುಮೇಹ ಪಾದಗಳಿಂದ ಉಂಟಾಗುವ ಗಾಯಗಳನ್ನು ತಡೆಯುವಂಥ ಈ ಸಂಸ್ಥೆ ಏನಿದೆ, ಸೊ ಆ ಸಂಸ್ಥೆ ಭಾರತದಲ್ಲೇ ಅತಿ ಹೆಚ್ಚು ಈ ಕಾಲುಗಳ ಅಂಗಛೇದನ ಏನು ಮಾಡ್ತೀವಿ ಅದನ್ನ ತಡೆದಿದೆ. ಇವೆರಡು ಪಾಯಿಂಟ್ಸು ಅಥವಾ ಈ ಎರಡು ಅಂಶಗಳ ಮೇಲೆ ನಾವು ಗಿನ್ನಿಸ್ ರೆಕಾರ್ಡ್ಗೆ ಕೂಡ ಅಪ್ಲೈ ಮಾಡಿದ್ದೀವಿ. ನಾವು ಈಗಾಗಲೇ ಅಟೆಂಪ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ನಾವು ಪಡೆದಿದ್ದೀವಿ. ಇನ್ನೊಂದು 25-30 ದಿನಗಳಲ್ಲಿ ಈ ಎಲ್ಲ ರೀತಿಯ ಸವಿಸ್ತರವಾದ ವಿವರಗಳನ್ನು ನೀಡಿ ನಾವು ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋದ್ರಲ್ಲಿದ್ದೀವಿ. ಜೊತೆಗೆ ಕರ್ನಾಟಕ ಸರ್ಕಾರ ಜೊತೆ ಈಗ ಇಂಡಿಯನ್ ಪೋಡಿಯಾಟ್ರಿ ಅಸೋಸಿಯೇಷನ್ ಏನಿದೆ ಭಾರತಾದ್ಯಂತ, ಹೌದು ಸರ್, ಈ ಭಾರತಾದ್ಯಂತ ಈ ಸಂಸ್ಥೆ ಏನಿದೆ, ಅವರು ಪ್ರತಿ ರಾಜ್ಯದಲ್ಲೂ ಕೂಡ ಇಂಡಿಯನ್ ಪೋಡಿಯಾಟ್ರಿ ಅಸೋಸಿಯೇಷನ್, ಅದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಯಾವುದೇ ಲಾಭ ಅಥವಾ ಧನ ಸಂಗ್ರಹದ ಉದ್ದೇಶವಿಲ್ಲದೆ ಪ್ರತಿ ರಾಜ್ಯದಲ್ಲೂ ಅವರು ನಮ್ಮ ಏನು ಈಗ ಭಾರತೀಯ ಅಧ್ಯಕ್ಷರು ಏನಿದ್ದಾರೆ ಡಾಕ್ಟರ್ APS ಸೂರಿ, ಅವರು ಡಾಕ್ಟರ್ ಆಗಿದ್ರು, ಅಮೇರಿಕಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆದ್ರೂ 10-20 ವರ್ಷಗಳ ಹಿಂದೆ ಉಳಿದಿದ್ದೀವಿ ಅಂತ ಆ ಉದ್ದೇಶದಿಂದ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲೇ
ಆಲ್ರೆಡಿ 23 ಬ್ರಾಂಚ್ಗಳನ್ನ ಒಬ್ಬ ವ್ಯಕ್ತಿಯೇ ಸ್ಥಾಪನೆ ಮಾಡಿದ್ದಾರೆ. ಯಾವುದೇ ಸಂಸ್ಥೆ ಆಗಲಿ ಸರ್ಕಾರಗಳದ ಯಾವುದೇ ಏನೂ ತಗೊಳ್ದೇನೆ ಅವರು ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಇವತ್ತು ಕರ್ನಾಟಕದಲ್ಲೂ ಮಾಡಿಸಿದ್ದಾರೆ. ಈ ಕರ್ನಾಟಕದಲ್ಲಿ ಪ್ರತಿ ರಾಜ್ಯದಲ್ಲಿ ಆ ರಾಜ್ಯದ ಹೆಸರು ಜೊತೆ ನಾವು ನಡೆ ಕರ್ನಾಟಕ, ನವ ಕರ್ನಾಟಕ ಅಥವಾ ವಾಕ್ ಕರ್ನಾಟಕ ಅಂತ ಒಂದು ದೇವದೋಷ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ನಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ಗೆ ಹೋಗಿ ಈ ಡಯಾಬಿಟಿಕ್ ಫೂಟು, ಡಯಾಬಿಟಿಕ್ ಅಲ್ಸರು ಅಥವಾ ಈ ಆಂಪುಟೇಷನ್ ಅನ್ನು ಹೇಗೆ ತಡೆಗಟ್ಟುವುದು ಅನ್ನೋ ಬಗ್ಗೆ ಅವ್ರಿಗೆ ನಾವು ಜನಜಾಗೃತಿಯನ್ನು ಮೂಡಿಸ್ತೀವಿ. ಜನಜಾಗೃತಿ ಜನಗಳಿಗೆ ಮೂಡಿಸೋದಲ್ಲ, ಮೊದಲು ನಾವು ಡಾಕ್ಟ್ರಿಗೆ ತಿಳಿಸ್ಬೇಕು. ಯಾಕೆ ಅಂದರೆ ಈ ಥರ ಒಂದು ಶಾಸ್ತ್ರ ಇದೆ, ಒಂದು ವಿಭಾಗ ಇದೆ ಅಂತ ಜನಗಳಿಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಈ ಒಂದು ವಿಷಯ ಬಂದಾಗ ನಾನು ಮೊದಲು ಹೇಳಿದ್ದು ಡಾಕ್ಟರ್ ಮಂಜುನಾಥ್ ಬಿಡಿ ಅವರು, ನಮ್ಮ ಪ್ರೊಫೆಸರು, ಅವರು ನಮ್ಮ ಗುರುಗಳು, ಜೊತೆಗೆ ನಮ್ಮ ಸ್ನೇಹಿತರು ಎಲ್ಲ. ಈ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಪೋಡಿಯಾಟ್ರಿ ಅನ್ನೋ ಒಂದು ಬ್ರಾಂಚ್ ಬೇಕು ಅಂತ ಅವರು 17 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಹೋರಾಟ ನೋಡಿ ನಾವು ಯಾಕೆ ನಾವು